ಇಲ್ಲಿ ನಾವು ಚಾಪ್ಟರ್ ಬೇಕಾಗಿರುವಂಥ ಒಂದಷ್ಟು ವಿಷಯಗಳನ್ನ ರಿಕಾಲ್ ಮಾಡ್ಕೊತಾ ಇದ್ದೀವಿ. ಮೊದಲನೇದಾಗಿ, ಹೌ ಡು ಯು ಡಿಫೈನ್ ಅ ಸೆಟ್? ಸೆಟ್ ಇಸ್ ಡಿಫೈನ್ಡ್ ಆಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಥಿಂಗ್ಸ್. ಒಂದು ಡೆಫಿನೇಷನ್ ಇದೆ, ಅದ್ರಲ್ಲಿ ಬೇಕಾಗಿರೋವಂಥ ಐಟಮು, ನಂಬರು, ಏನು ಬೇಕಾಗಿರ್ಬೋದು ಅದನ್ನು ಒಂದು ಕಲೆಕ್ಷನಲ್ಲಿ ಆಗ್ತು ಅಂತ ಹೇಳಿದ್ರೆ, ಒಂದು ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ ಆಗ್ತು ಅಂತ ಹೇಳಿದ್ರೆ ಇಟ್ಸ್ ಅ ಸೆಟ್. ಹೌ ಡು ಯು ಡಿನೋಟ್ ಅ ಸೆಟ್? ವಿತ್ ಕ್ಯಾಪಿಟಲ್ ಲೆಟರ್ಸ್. ದೆನ್ ಮತ್ತೊಂದು ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ, ಎಲಿಮೆಂಟ್ಸ್ ಆಫ್ ಅ ಸೆಟ್. ಒಂದು ಸೆಟ್ಟಲ್ಲಿ ಒಂದಷ್ಟು ವಿಷಯಗಳು ಇರುತ್ತೆ, ಒಂದಷ್ಟು ಐಟಮ್ ಇರುತ್ತೆ, ಒಂದಷ್ಟು ನಂಬರ್ಗಳು ಇರುತ್ತೆ, ಇರದೇನೋ ಇರಬಹುದು. ಆದರೆ ಈ ಐಟಮ್ಗೆ ಒಂದು ಹೆಸರಿದೆ. ಏನಪ್ಪ ಅದು ಅಂತ ಹೇಳಿದ್ರೆ ಎಲಿಮೆಂಟ್. ಈಚ್ ಮೆಂಬರ್ ಅದರೊಳಗೆ ಏನೇನಿರುತ್ತೋ ಪ್ರತಿಯೊಂದು ಮೆಂಬರ್ಗೂ ಇಟ್ಸ್ ಎನ್ ಎಲಿಮೆಂಟ್ ಆಫ್ ಅ ಸೆಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಈ ಉದಾಹರಣೆಯಲ್ಲಿ ಎಮ್ ಇಸ್ ಅ ಸೆಟ್ ಮೇಡ್ ಅಪ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10 ಅಂತ ಹೇಳ್ತು ಅಂದರೆ 2, 3, 5, 7. ಸರಿನಾ? ಸೊ 2, 3, 5, 7 ಆರ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎಮ್. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಆಯಿತಾ? 2, 3, 5, 7 ಮೆಂಬರ್ಸು ಅಂತ ಹೇಳಿದ್ರೆ ಇದರೊಳಗಡೆ ಇದೆ ಅಂತ ಹೇಳಿ ಆ ಪ್ರತಿಯೊಂದು ಐಟಮನ್ನು ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಎಲಿಮೆಂಟ್ ಆಫ್ ವಾಟ್? ಆಫ್ ದ ಸೆಟ್ ಎಮ್. ಮತ್ತು ಮುಂದೆ ರೆಪ್ರೆಸೆಂಟೇಷನ್. ಹೌ ಡು ಯು ರೆಪ್ರೆಸೆಂಟ್ ಅ ಸೆಟ್? ಯೂಸಿಂಗ್ ಫ್ಲವರ್ ಬ್ರ್ಯಾಕೆಟ್ಸ್. ಇದನ್ನು ನಾವು ಫ್ಲವರ್ ಬ್ರ್ಯಾಕೆಟ್ಸ್ ಅಂತ ಹೇಳಿ ಕರಿತೀವಿ. ಅದು ಬಿಡ್ತು ಅಂತ ಹೇಳಿ ರೆಪ್ರೆಸೆಂಟೇಷನಲ್ಲಿ ವಿ ಹ್ಯಾವ್ ಬಿಲಾಂಗ್ಸ್ ಟು ಅಂತ ಹೇಳಿದ್ರೆ ಏನು? ಬಿಲಾಂಗ್ಸ್ ಟು ಅಂತ ಹೇಳಿದ್ರೆ 5 ಸೆಟ್ ಎಮ್ಮಲ್ಲಿ ಇದೆ ಅಂತ ಹೇಳಿ. ಇದು ಡಸ್ ನಾಟ್ ಬಿಲಾಂಗ್ ಟು. ದಿಸ್ ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ 5 ಇದೆ ಆದರೆ 17 ಅಂತ ಏನೇ 11 ಇಲ್ಲ. ಸೊ ವೆನ್ ಎವರ್ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ನಂಬರ್ ಆರ್ ಥಿಂಗ್ ಪ್ರೆಸೆಂಟ್ ಇನ್ ಅ ಸೆಟ್, ಈ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಈ ಎಲಿಮೆಂಟ್ ಇದೆ ಅಂತ ಹೇಳಿ. ಇಲ್ಲ ಅಂತ ಹೇಳ್ತು ಅಂದರೆ ಇದನ್ನು ಉಪಯೋಗಿಸ್ಕೊಂಡು ರೆಪ್ರೆಸೆಂಟ್ ಮಾಡಬೇಕು.